ಜೈ ಹಿಂದ್. ನೋಡ್ರಿ, ಆಲ್ರೆಡಿ ನಾವು ಎಸ್ ಐ ಮತ್ತು ಸಿ ಐ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಲಾಸ್ಟ್ ಟೈಪ್ ಅಂತ ಹೇಳ್ತೀವಿ ಇದನ್ನ. ಡೈರೆಕ್ಟ್ ಆಗಿ ಒಂದು ಸಿಂಪಲ್ ಟ್ರಿಕ್ ಇಂದ ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ. ಇಲ್ಲಿವರೆಗೂ ಏನ್ ವಿಡಿಯೋಸ್ ಗಳಿದಾವಲ್ಲ ಎಲ್ಲವನ್ನ ನೋಡ್ರಿ, ಆಮೇಲೆ ಎಲ್ರಿಗೂ ಶೇರ್ ಮಾಡ್ರಪ್ಪ, ಎಲ್ರಿಗೂ ರೀಚ್ ಆಗ್ಲಿ. ಅದೇ ರೀತಿ ಓನ್ಲಿ ಎಕ್ಸಾಮ್ಗೆಸ್ಕರ ಏನ್ ಬರ್ತಾವ ಆ ಟೈಪ್ ಆಫ್ ಕ್ವಶನ್ಸ್ ಗಳನ್ನ ಮಾತ್ರ ಸಾಲ್ವ್ ಮಾಡ್ತಿದ್ದೀನಿ. ಎಲ್ಲಾ ಕಾನ್ಸೆಪ್ಟ್ ಮೇಲೆ ಮ್ಯಾಥ್ಸ್ ಆಲ್ಮೋಸ್ಟ್ ಇವಾಗ ತುಂಬಾ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ರಿ. ನಿಮ್ಗೆ ಕರೆಕ್ಟ್ ಆಗಿ ಸಿಗ್ಲಿಲ್ಲ ಅಂತಂದು ಹೇಳಿದ್ರೆ ಟೆಲಿಗ್ರಾಮ್ ಲಿಂಕ್ ಆಗಿರ್ಬೋದು, ಆಮೇಲೆ ವಿಡಿಯೋಸ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತಾವ. ಸೊ ಓಪನ್ ಮಾಡ್ಬಿಟ್ಟು ಜಾಯ್ನ್ ಆಗ್ರಿ. ಆಮೇಲೆ ಇನ್ನೊಂದು ಜಾಬ್ ರಿಲೇಟೆಡ್ ಜಾಬ್ ನೋಟಿಫಿಕೇಶನ್ ಯಾವ ಬರ್ತಾವ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಆಲ್ ಎಕ್ಸಾಮ್ಸ್ ಗಳದ್ದು ನಾನು ಡೀಟೇಲ್ ಆಗಿ ಹೇಳ್ಕೊಂತ ಹೋಗ್ತೀನಿ. ಅದ್ರ ಎಲಿಜಿಬಿಲಿಟಿ ಏನು, ಯಾವ ತರ ಎಕ್ಸಾಮ್ಸ್ ಗಳು ಇರ್ತಾವ ಅಂತ ಹೇಳಿ, ಅದಕ್ಕೋಸ್ಕರನು ಕೂಡ ಒಂದು ಟೆಲಿಗ್ರಾಮ್ ಲಿಂಕ್ ಐತೆ, ಅದನ್ನು ಕೂಡ ಜಾಯ್ನ್ ಆಗ್ರಿ. ಸೊ ಅದಾದ ನಂತರ ನಿಮ್ಗೆ ನೆಕ್ಸ್ಟ್ ಇವಾಗ ನೋಡ್ರಿ, ಲಾಸ್ಟ್ ಡಿಸೆಂಬರ್ ಅಲ್ಲಿ ಹಲವಾರು ಕ್ವಶನ್ಸ್ ಗಳು ಇದು ಬಂದಿದಾವ ನೋಟಿಫಿಕೇಶನ್ಸ್, ಅವ್ನ ಹಾಕ್ರಿ. ನೆಕ್ಸ್ಟ್ ಮುಂದಿಂದು 2-3 ತಿಂಗಳಲ್ಲಿ ಹಲವಾರು ನೋಟಿಫಿಕೇಶನ್ಸ್ ಗಳು ಬರ್ತಾವ, ಅವುಗಳ ಬಗ್ಗೆನೂ ಹೇಳ್ಕೊಡ್ತೀನಿ. ಇಲ್ಲಿವರೆಗೂ ನಾವು ಎಸ್ ಐ ಅಲ್ಲಿ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ನಾವು ಯೂಸ್ ಮಾಡಿದಂತಹ ಫಾರ್ಮುಲಾ ಏನಂತ ಹೇಳಿದ್ರೆ ಎಸ್ ಐ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಸೊ ಇದು ಒಂದು ಫಾರ್ಮುಲಾವನ್ನ ಯೂಸ್ ಮಾಡಿದ್ವಿ. ಆಮೇಲೆ ಮೊತ್ತವನ್ನ ಕಂಡುಹಿಡಿಯೋಕೆ ಎ ಈಕ್ವಲ್ ಟು ಪಿ ಪ್ಲಸ್ ಎಸ್ ಐ ಅಂತಂದ ಹೇಳಿ ಯೂಸ್ ಮಾಡಿದ್ವಿ. ಈ ಎರಡು ಫಾರ್ಮುಲಾ ಯೂಸ್ ಮಾಡಿದ್ವಿ. ಅದೇ ತರ ನೆಕ್ಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿಯೋಕೆ ನಾವು ಅಮೌಂಟ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ ಎನ್ ಇಂಟು 100, ಎನ್ ಇಂಟು 100 ರೇಸ್ ಟು ಎನ್ ಇಂಟು ಟಿ ಅನ್ನೋ ಒಂದು ಫಾರ್ಮುಲಾವನ್ನ ಯೂಸ್ ಮಾಡಿದ್ವಿ. ಸೇಮ್ ಅಮೌಂಟ್ ಈಕ್ವಲ್ ಟು ಪಿ ಪ್ಲಸ್ ಸಿ ಐ ಅಂತಂತ ಹೇಳಿ. ಸೊ ಈ ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ನಾವು ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಬಟ್ ಆದ್ರೆ ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಡಿಫ್ರೆಂಟ್ ಟೈಪ್ ಕ್ವಶನ್ಸ್ ಗಳು ಬರ್ತಾವ. ಅವುಗಳನ್ನ ಯಾವ ತರ ಬರ್ತಾವ ಅನ್ನೋದನ್ನ ನಾನು ಇವಾಗ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ನೋಡ್ರಿ, ಈ ತರ ಕ್ವಶನ್ಸ್ ಕೇಳ್ತಾರ. ಒಂದು ಮೊತ್ತವು ಒಂದು ನಿರ್ದಿಷ್ಟ ಬಡ್ಡಿ ದರದಲ್ಲಿ, ಎಷ್ಟಂತಂದ್ ಕೊಟ್ಟಿಲ್ಲ, ಒಂದು ನಿರ್ದಿಷ್ಟ ಬಡ್ಡಿ ದರದಲ್ಲಿ 5 ವರ್ಷದಲ್ಲಿ 2 ಪಟ್ಟಾಗತ್ತೆ. ಅಂದ್ರ 5 ವರ್ಷದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 2 ಪಟ್ಟಾಗತ್ತೆ. ಇದು ವರ್ಷ 5 ಪಟ್ಟಾಗತ್ತೆ. 5 ವರ್ಷದಲ್ಲಿ 2 ಪಟ್ಟಾಗತ್ತೆ. ಹಾಗಾದ್ರೆ ಅದೇ ಬಡ್ಡಿ ದರದಲ್ಲಿ ಮೊತ್ತ ಏನಂತಂದ್ ಹೇಳಿದ್ರೆ 12 ಪಟ್ಟಾಗಬೇಕು. ಮೊತ್ತ ಏನಪ್ಪಾ ಅಂತಂದ್ ಹೇಳಿದ್ರೆ 12 ಪಟ್ಟಾಗಬೇಕು. ಅದು ಎಷ್ಟು ವರ್ಷದಲ್ಲಿ ಆಗತ್ತ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದ್ರ. ಸೊ ಎಷ್ಟು ವರ್ಷದಲ್ಲಿ, ಇಲ್ಲಿ ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಇವಾಗ 2 ವರ್ಷ ಅಂತ ಇಲ್ಲಿ ನೋಡ್ರಿ. ಸೊ 5 ವರ್ಷದಲ್ಲಿ ಡಬಲ್ ಆಗತ್ತ ಅಂತಂದ್ ಹೇಳಿದ್ರ ಆಲ್ರೆಡಿ 100 ರುಪೀಸ್ ಐತ, ಅದು 200 ಆಗ್ಬೇಕು. 200 ಆಗ್ಬೇಕಂತಂದ್ ಹೇಳಿದ್ರೆ ಹಂಗಾದ್ರೆ ಇಲ್ಲಿ ಎಸ್ ಐ ಎಷ್ಟಾಗತ್ತ, 100 ಆಗತ್ತಲ್ಲ. ಅಂದ್ರೆ ಡಬಲ್ ಆಗತ್ತ ಅಂತಂದ್ ಹೇಳಿದ್ರೆ ಎಸ್ ಐ ಏನಾಗ್ಬೇಕು, ಒಂದ್ ಸಾರಿ ಅಷ್ಟೇ ಡಬಲ್ ಆಗತ್ತಲ್ಲ. ಅಂದ್ರೆ ಎಸ್ ಐದು ಎಷ್ಟು ಡಬಲ್ ಆಗುತ್ತಾ ಅಂತಂದ್ ಹೇಳಿ ಹೇಳ್ಕೊಂತ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇವಾಗ ಇಷ್ಟ ಅಮೌಂಟ್ ಐತಿ, ಇದು ನೆಕ್ಸ್ಟ್ ಇಷ್ಟ ಆಗ್ಬೇಕು ಅಂತಂದ್ ಹೇಳಿದ್ರ ಇದು 100 ಐತೆ, ಇದು 200 ಆಗ್ಬೇಕಂತಂದ್ ಹೇಳಿದ್ರೆ ಇಲ್ಲಿ ಎಸ್ ಐ ಎಷ್ಟಾಗತ್ತ, ಒಂದ್ ಸಾರಿ ಮಾತ್ರ ಏನಂತಂದ್ ಹೇಳಿದ್ರೆ ಹೆಚ್ಚಾಗತ್ತ. ಕರೆಕ್ಟಾ? ಸೊ ಹಂಗಾದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ ನಾವು 2ರ ಬದಲಾಗಿ 1 ಸಾರಿ ಅಂತಂದ್ ಹೇಳಿ ತಗೋಬೇಕು. ಸೇಮ್ ಅದೇ ತರ ಇಲ್ಲಿ 12 ಸಾರಿ ಅಂತಂದ್ ಹೇಳಿದ್ರ 12 ಪಟ್ ಅಂತಂದ್ ಹೇಳಿದ್ರ ಈಗ ಆಲ್ರೆಡಿ 1 ಪಟ್ ಐತೆ. ಸೊ ಅದೇನಂತಂದ್ ಹೇಳಿದ್ರೆ 12 ಪಟ್ ಆಗ್ಬೇಕಂತಂದ್ ಹೇಳಿದ್ರೆ ಎಷ್ಟು ಹೆಚ್ಚಾಗ್ಬೇಕು, 11 ಸಾರಿ ಹೆಚ್ಚಾಗ್ಬೇಕಲ್ಲ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಇವಾಗ ಆಲ್ರೆಡಿ ಏನಪ್ಪಾ ಅಂತಂದ್ ಹೇಳಿದ್ರೆ 1 ಪಟ್ ಐತೆ, 1 ಪಟ್ ಅಂತಂದ್ ಹೇಳಿದ್ರೆ ಅದನ್ನ 100 ಅಂತ ಅನ್ಕೊಳ್ರಿ, ಅದು ಒರಿಜಿನಲ್ ವ್ಯಾಲ್ಯೂ. ಅದು ಡಬಲ್ ಆಗ್ಬೇಕಂತಂದ್ ಹೇಳಿದ್ರೆ 1 ಹೆಚ್ಚಾಗ್ಬೇಕಲ್ಲ. ಅಂದ್ರೆ ಎಷ್ಟು ಹೆಚ್ಚಾಗ್ಬೇಕು ಇಲ್ಲಿ, 1 ಸಾರಿ ಎಸ್ ಐ ಹೆಚ್ಚಾಗ್ಬೇಕು. ಅವಾಗ ಏನಂತಂದ್ ಹೇಳಿದ್ರೆ ಡಬಲ್ ಆಗತ್ತೆ. ಸೇಮ್ ಅದೇ ತರ 12 ಪಟ್ ಹೆಚ್ಚಾಗ್ಬೇಕಂತಂದ್ ಹೇಳಿದ್ರೆ ಆಲ್ರೆಡಿ 1 ಸಾರಿ ಐತೆ, ಇದು 12 ಪಟ್ ಹೆಚ್ಚಾಗ್ಬೇಕಂತಂದ್ ಹೇಳಿದ್ರೆ ಅಂದ್ರೆ ಎಷ್ಟು ಹೆಚ್ಚಾಕೋತ ಹೋಗ್ಬೇಕು, 11 ಬಾರಿ ಹೆಚ್ಚಾಕೋಬೇಕು. ಅಂದ್ರೆ 11 ಬಾರಿ ಎಸ್ ಐ ಇನ್ಕ್ರೀಸ್ ಆಕೋತ ಹೋಗ್ಬೇಕು. ಕ್ಲಿಯರ್ ಅಲ್ಲ? ಸೇಮ್ ಅದೇ ತರ ಈಗ ನಾವೇನಂತಂದ್ ಹೇಳಿದ್ರೆ ಇವಾಗ ನೋಡ್ಕೋಬೇಕು. ಇವಾಗ ಸೊ ಇಲ್ಲೇನ್ ಕೊಟ್ಟಿದಾನ, 12 ಸಾರಿ ಅದ್ನಿಂದ ಅಂತ ಕೊಟ್ಟಿದಾನಲ್ಲ. ಇವಾಗ ನಾವು ನೋಡ್ಕೋಬೇಕು. ಆಲ್ರೆಡಿ ಏನಪ್ಪಾ ಅಂತಂದ್ ಹೇಳಿದ್ರೆ 100 ರುಪೀಸ್ ಐತೆ, ಅದು ಒರಿಜಿನಲ್ ವ್ಯಾಲ್ಯೂ ಏನೈತಲ್ಲ ಅದ್ 1 ಸಾರಿ ತೆಗೆದು ಬಿಡ್ಬೇಕು. ಸೊ ಒರಿಜಿನಲ್ ವ್ಯಾಲ್ಯೂ ಏನೈತಲ್ಲ ಅದು 1 ಸಾರಿ ಐತೆ, ಅದು ಡಬಲ್ ಆಗ್ಬೇಕಂತಂದ್ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಜಾಸ್ತಿ ಆಗ್ಬೇಕು, 1 ಸಾರಿ ಜಾಸ್ತಿ ಆಗ್ಬೇಕು. ಡಬಲ್ ಆಗ್ಬೇಕಂತಂದ್ ಹೇಳಿದ್ರೆ 1 ಸಾರಿ 1 ಹೆಚ್ಚಾಗ್ಬೇಕು, ಅದ್ರದ್ದು ಅಮೌಂಟ್ ಸೇಮ್ ಅಮೌಂಟ್ ಜಾಸ್ತಿ ಆಗ್ಬೇಕು. ಎಷ್ಟು ವರ್ಷದಲ್ಲಿ, 5 ವರ್ಷದಲ್ಲಿ. ಇದು ಒರಿಜಿನಲ್ ಇರೋದು 12 ಬಾರಿ, ಅಂದ್ರೆ 12 ಪಟ್ ಆಗ್ಬೇಕಂತಂದ್ ಹೇಳಿದ್ರೆ ಸೊ ಒರಿಜಿನಲ್ ವ್ಯಾಲ್ಯೂಗೆ ಎಷ್ಟು ಬಾರಿ ಆಗ್ಬೇಕು, 11 ಬಾರಿ, ಅಂದ್ರೆ 11 ಪಟ್ ಜಾಸ್ತಿ ಸೇರ್ಕೋಬೇಕು. ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. ಒರಿಜಿನಲ್ ಐತೆ, ಡಬಲ್ ಆಗ್ಬೇಕಂತಂದ್ ಹೇಳಿದ್ರೆ ಏನು, 1 ಪಟ್ ಎಸ್ ಐ ಜಾಸ್ತಿ ಆಗ್ಬೇಕು. ಇಲ್ಲಿ ಒರಿಜಿನಲ್ ಐತೆ, ಅದಕ್ಕೆ 12 ಬಾರಿ ಆಗ್ಬೇಕಂತಂದ್ ಹೇಳಿದ್ರೆ 11 ಪಟ್ ಜಾಸ್ತಿ ಆಗ್ಬೇಕು ಅಂತಂದ್ ಹೇಳಿದ್ರೆ ಇವಾಗ ನಾವೇನಂತಂದ್ ಹೇಳಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಇದು ಎಕ್ಸ್ ಅಂತ ಅನ್ಕೊಡ್ರಿ. ಎಕ್ಸ್ ಈಕ್ವಲ್ ಟು ಏನಾಗತ್ತ, ಸೊ 11 ಇಂಟು 5 ಆಗತ್ತ ಡಿವೈಡೆಡ್ ಬೈ 1 ಆಗತ್ತ. ಅಂದ್ರೆ ಟೋಟಲ್ ಆಗಿ 55 ವರ್ಷಗಳು ಹಿಡಿತಾವ. 55 ವರ್ಷಗಳಲ್ಲಿ ಏನಂತಂದ್ ಹೇಳಿದ್ರೆ ಮೊತ್ತ ಡಬಲ್ ಆಗತ್ತ. ಈ ರೀತಿಯಾಗಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಅವನು ಸಿಂಪಲ್
ಇಂಟ್ರೆಸ್ಟ್ ಅಂತಾನು ಕೊಟ್ಟಿಲ್ಲ, ಕಂಪೌಂಡ್ ಇಂಟ್ರೆಸ್ಟ್ ಅಂತಾನು ಕೊಟ್ಟಿಲ್ಲ, ಸಿಂಪಲ್ ಇಂಟ್ರೆಸ್ಟ್ ಅಂತಾನು ಕೊಟ್ಟಿಲ್ಲ, ಕಂಪೌಂಡ್ ಇಂಟ್ರೆಸ್ಟ್ ಅಂತಾನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂತಂದ ಹೇಳಿದ್ರೆ ಆ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಕ್ವಶನ್ ಆಗಿರುತ್ತೆ ಅಂತಂದ ಹೇಳಿ ಈ ರೀತಿಯಾಗಿ ಮಾಡ್ಕೋಬೇಕು. ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ, ಕಂಪೌಂಡ್ ಇಂಟ್ರೆಸ್ಟ್ ಇದರಲ್ಲಿ ತುಂಬಾ ಚೇಂಜಸ್ ಆಗತ್ತೆ. ಸೇಮ್ ಅದೇ ರೀತಿಯಾಗಿ ಇನ್ನೊಂದು ನೋಡೋಣ. ಈಗ ನೋಡ್ರಿ, ಇದು ಕೂಡ ಸರಳ ಬಡ್ಡಿಯಲ್ಲಿ ಅಂತಂದು ಕೊಟ್ಟಿದಾನ, ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಕೊಟ್ಟಿದಾನ. ಒಂದು ಕೊಟ್ಟಿಲ್ಲ ಅಂತಂದ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಅಂತಾನೆ ತಗೋಬೇಕು. ಈಗ ಕೊಟ್ಟಿದ್ದಾನೆ ಸರಳ ಬಡ್ಡಿಯಲ್ಲಿ ಒಂದು ಮೊತ್ತವು 20 ವರ್ಷಗಳಲ್ಲಿ, ಒಂದು ಮೊತ್ತವು ಏನಪ್ಪಾ ಅಂತಂದ ಹೇಳಿದ್ರೆ 20 ವರ್ಷಗಳಲ್ಲಿ ಎಷ್ಟು ಪಟ್ಟು ಆಗ್ಬೇಕು? 3 ಪಟ್ಟು ಜಾಸ್ತಿ ಆಗ್ಬೇಕು. 3 ಪಟ್ಟು ಜಾಸ್ತಿ ಆಗೈತೆ. ಹಂಗಾದ್ರೆ ಅದೇ ಬಡ್ಡಿ ದರದಲ್ಲಿ ಮೊತ್ತವು ದ್ವಿಗುಣಗೊಳ್ಬೇಕು, ಅಂದ್ರೆ 2 ಪಟ್ಟು ಆಗ್ಬೇಕು. 2 ಪಟ್ಟು ಆಗ್ಬೇಕಂತಂದ ಹೇಳಿದ್ರೆ ಎಷ್ಟು ವರ್ಷ ಅಂತ ಕೇಳಿದಾನ. ಇಲ್ಲಿ ನಮ್ದೇನ್ ಕ್ವಶನ್ ಸರ್? ಇದು ಒರಿಜಿನಲ್ ಐತ್ರಿ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಒರಿಜಿನಲ್ ಐತ್ರಿ. ಇಲ್ಲಿ ನಾನು ಈ ಕಡೆ ಬರೀತೀನಿ ನೋಡ್ರಿ. ಇದು 20 ಪಟ್ಟು ಆಗೈತೆ 20 ವರ್ಷದಲ್ಲಿ, ಇದು ಎಷ್ಟು ವರ್ಷದಲ್ಲಿ ಅಂತ. 3 ಪಟ್ಟು ಇದ್ದಿದ್ದು 20 ವರ್ಷದಲ್ಲಿ ಆಗೈತೆ. 2 ಪಟ್ಟು ದ್ವಿಗುಣ ಅಂತಂದ ಹೇಳಿ 2 ಪಟ್ಟು ಆಗ್ಬೇಕಂದ್ರೆ ಸೊ ಎಷ್ಟು ಕ್ವಶನ್ ತಗೊಂಡಿತ್ತು ಅಂತಂದ ಹೇಳಿ. ಈಗ ಒರಿಜಿನಲ್ ಐತ್ರಿ, ಒರಿಜಿನಲ್ ಇದ್ದದ್ದು 3 ಪಟ್ಟು ಆಗ್ಬೇಕಂತಂದ ಹೇಳಿ 2 ಪಟ್ಟು ಎಷ್ಟು ಸಿಂಪಲ್ ಇಂಟ್ರೆಸ್ಟ್ ಎಸ್ ಐ ಎಷ್ಟು ಅಂತಂದ್ ಸೇರ್ಬೇಕು? 2 ಪಟ್ಟು ಸೇರ್ಬೇಕು. ಅದ್ರಲ್ಲಿ ಎಷ್ಟಪ್ಪಾ ಅಂತಂದ ಹೇಳಿ 2 ಅಂತಂದ್ 2 ಪಟ್ಟು ಸೇರ್ಬೇಕು. ಈಗ ಆಲ್ರೆಡಿ ಒರಿಜಿನಲ್ ಐತೆ, ಅದು 2 ಪಟ್ಟು ಆಗ್ಬೇಕಂತಂದ ಹೇಳಿದ್ರೆ 1 ಪಟ್ಟು ಅಷ್ಟ, ಅಂದ್ರೆ ಒಂದ್ ಸಾರಿ ಅಷ್ಟೇ ಏನಂತಂದ ಹೇಳಿದ್ರೆ ಇನ್ಕ್ರೀಸ್ ಆಗ್ಬೇಕು. ಕರೆಕ್ಟ್ ಅಲ್ಲ? ಇದು 3 ಟೈಮ್ಸ್ ಆಗ್ಬೇಕಂತಂದ ಹೇಳಿದ್ರೆ ಆಲ್ರೆಡಿ ಒರಿಜಿನಲ್ ಐತಿ, ಅದು 3 ಟೈಮ್ಸ್ ಆಗ್ಬೇಕಂತಂದ ಹೇಳಿದ್ರೆ ಎಷ್ಟು ಟೈಮ್ಸ್ ಸೇರ್ಬೇಕು? 2 ಟೈಮ್ಸ್ ಸೇರ್ಬೇಕು. ಇಲ್ಲಿ ಆಲ್ರೆಡಿ 2 ಟೈಮ್ಸ್ ಐತೆ, ಒರಿಜಿನಲ್ 1 ಟೈಮ್. ಸೊ ಅದು ಡಬಲ್ ಆಗ್ಬೇಕಂತಂದ ಹೇಳಿದ್ರೆ ಇನ್ನೊಂದ್ ಸಾರಿ ಸೇರ್ಬೇಕು. ಆ ತರ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಇದನ್ನ ಎಕ್ಸ್ ಅಂತ ಅನ್ಕೊಡ್ರಿ. ಎಕ್ಸ್ ಈಕ್ವಲ್ ಟು 20 ಇಂಟು 1 ಡಿವೈಡೆಡ್ ಬೈ 2 ಆಗುತ್ತೆ. 2 ಒಂದ್ಲೆ 2 ಹತ್ಲೆ. ಸೊ ಎಕ್ಸ್ ಈಕ್ವಲ್ ಟು ಏನಂತಂದ ಹೇಳಿದ್ರೆ 10 ಇಯರ್ಸ್ ಅಲ್ಲಿ ದ್ವಿಗುಣಗೊಳ್ಳುತ್ತೆ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಇದು ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ. ಇದೇನ್ ಮಾಡಿದ್ವಿ? ಸಿಂಪಲ್ ಇಂಟ್ರೆಸ್ಟ್ ಒಳಗಡೆ ಚೇಂಜಸ್ ಆಗತ್ತೆ. ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಏನಂತಂದ ಹೇಳಿದ್ರೆ ಎಷ್ಟು ಪಟ್ಟು ಕೊಟ್ಟಿದಾನಲ್ಲ ಅದ್ರದ್ದು. ಸೊ 2 ಪಟ್ಟು, 3 ಪಟ್ಟು ಅಥವಾ 10 ಸಾರಿ 10 ಟೈಮ್ಸ್ ಅಂತ ಕೊಟ್ಟಿರ್ತಾರಲ್ಲ, ಅದಕ್ಕೊಂದು ಮೈನಸ್ ಮಾಡ್ಕೊಂಡ್ ಬರ್ಕೊಂಡ್ರೆ ಮುಗಿದೋಯ್ತು. ಒರಿಜಿನಲ್ ವ್ಯಾಲ್ಯೂ, ಒರಿಜಿನಲ್ ಏನೈತಲ್ಲ ಅದನ್ನೊಂದು ಮೈನಸ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಕೊಡ್ತಾನ ನೋಡ್ರಿ. ಚಕ್ರ ಬಡ್ಡಿಯಲ್ಲಿ ಇರಿಸಲಾದ ಹಣದ ಮೊತ್ತವು ಎಷ್ಟು? 7 ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತದೆ. ಎಷ್ಟು? 2 ಪಟ್ಟು ಆಗತ್ತ. ಎಷ್ಟು ವರ್ಷದಲ್ಲಿ? 7 ವರ್ಷದಲ್ಲಿ ಅಂತ ಅನ್ಕೊಡ್ರಿ. 7 ವರ್ಷದಲ್ಲಿ 2 ಪಟ್ಟು ಆಗತ್ತೆ. ಅದೇ ರೀತಿ ಎಷ್ಟು ವರ್ಷಗಳಲ್ಲಿ ಅದೇ ಬಡ್ಡಿ ದರದಲ್ಲಿ 16 ಪಟ್ಟು ಆಗತ್ತ ಅಂತ ಕೇಳಿದಾನ. 16 ಪಟ್ಟು ಆಗ್ಬೇಕು, ಎಷ್ಟು ವರ್ಷದಲ್ಲಿ ಅಂತಂದ ಹೇಳಿ ಕೇಳಿದಾನ. ಸೊ ಇಲ್ಲಿ ಎಷ್ಟೈತಿ? ಇಲ್ಲಿ 2 ಅಂತಂದೈತೆ. ಸೊ ಈ 2ಅನ್ನ ನಾವು ಯಾವ ರೀತಿಯಲ್ಲಿ ಬರ್ಕೋಬೇಕಂತಂದ ಹೇಳಿದ್ರೆ ಕೆಳಗಡೆದು ಕೂಡ ಇದು 2:1 ಅಂತ ಅನ್ಕೊಳ್ರಿ. ಇದನ್ನು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ 2:x ರೂಪದಲ್ಲಿ ಬರ್ಕೋಬೇಕು. ಯಾವ ರೂಪದಲ್ಲಿ ಬರ್ಕೋಬೇಕು? 2:x ರೂಪದಲ್ಲಿ. ಅದು ಇರುತ್ತಾ? ಬರ್ಕೊಳ್ಳೇಬೇಕು. ಅದನ್ನ ಹೆಂಗ್ ಬರ್ಕೊಂತೀರಿ? ಸೊ 2ಅನ್ನ ಎಷ್ಟು ಸಾರಿ ಗುಣಿಸಿದ್ರ 16 ಬರುತ್ತೆ? 2ಅನ್ನ 2 2 4, 4 2 8, 8 2 16. ಓಕೆ, 2 2 4, 4 2 8, 8 2 16. ಅಂದ್ರೆ 2 ಅನ್ನ ಎಷ್ಟು ಸರಿ? 1 ಸರಿ, 2 ಸರಿ, 3 ಸರಿ, 4 ಸರಿ ಗುಣಿಸಿದಾಗ ನಮ್ಗೆ 16 ಬರುತ್ತೆ. ಸೊ ಇದನ್ನ 2:4 ಅಂತಂದ್ ಬರ್ಕೊಂಡ್ವಿ. ಇಲ್ಲೇನೈತಲ್ಲ ಇದು ಪವರ್ ಅನ್ನ ಮತ್ತು ಇದನ್ನ ಗುಣಿಸಿದ್ರೆ ಸಾಕು. 7 ಇಂಟು 4 ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 28 ಅಂತಂದ್ ಹೇಳಿ ಬರುತ್ತೆ. ಅದು ನಮ್ದು ಆನ್ಸರ್ ಆಗಿತ್ತು, 28 ವರ್ಷ. ಇಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಅದನ್ನ ಸೇಮ್ ಬರ್ಕೋಬೇಕು. ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಚಕ್ರ ಬಡ್ಡಿಯಲ್ಲಿ ದ್ವಿಗುಣ ಅಂತಂದ್ ಹೇಳಿದ್ರೆ 2 ಪಟ್ಟು, 16 ಪಟ್ಟು ಅಂತಂದ್ ಹೇಳಿದ್ರೆ 16 ಪಟ್ಟು. ಇಲ್ಲೇನ್ ಬೇಸ್ ಇರುತ್ತಲ್ಲ ಇದನ್ನ, ಇದು 2 ಪಟ್ಟು ಅಂತಂದೈತಲ್ಲ ಅದನ್ನ 2ರ ಬೇಸ್ ರೂಪದಲ್ಲಿ ಬರ್ಕೋಬೇಕು. ಅಂದ್ರೆ 2:4 ಅಂತಂದ್ ಹೇಳಿ ಬರ್ಕೊಂಡ್ರೆ, ಇದು 2:1 ಇರುತ್ತೆ, ಇದನ್ನ 2:4 ಬರ್ಕೊಂಡ್ರೆ ನಮ್ದು ಆನ್ಸರ್ ಪವರ್ ಏನ್ ಬರುತ್ತೆ? 4, ಅದಕ್ಕೆ ಗುಣಿಸ್ಬೇಕು. ಸೊ ಅದೇ ಸೇಮ್ ಬರುತ್ತೆ ನೋಡ್ರಿ ಇಲ್ಲಿ. ಸೊ ಇದು ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿದ್ ಪವರ್ ಏನು? 1. ಅದಾದ ನಂತರ ಇದ್ರದ್ದು ಪವರ್ ಏನು? 4 ಆಗತ್ತೆ. ಇದು 7 ವರ್ಷ, ಇದು ಎಕ್ಸ್. ಸೊ ಇಂಟು ಮಾಡ್ರಿ, ಎಕ್ಸ್ ಈಕ್ವಲ್ ಟು 7 4 28 ವರ್ಷ ಅಂತಂದೇಳಿ. ಸೊ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಸೇಮ್ ಅದೇ ರೀತಿ ಇನ್ನೊಂದು ಕ್ವಶನ್ ಐತೆ ನೋಡ್ರಿ. 6 ವರ್ಷಗಳಲ್ಲಿ 6 ವರ್ಷದಲ್ಲಿ 3 ಬಾರಿ, ಅಂದ್ರೆ 3 ಪಟ್ಟು ಏನಂತಂದ ಹೇಳಿ ಚಕ್ರ ಬಡ್ಡಿ ಜಾಸ್ತಿ ಆಗತ್ತ. ಅದೇ ಸೇಮ್ ಎಷ್ಟು ವರ್ಷಗಳಲ್ಲಿ ಅದೇ ಬಡ್ಡಿ ದರದಲ್ಲಿ 27 ಪಟ್ಟು ಆಗತ್ತ ಅಂತಂದ ಹೇಳಿ. ಅದು 27. ಸೊ 27 ಪಟ್ಟು ಆಗ್ಬೇಕು. ಸೊ ಎಷ್ಟು ವರ್ಷದಲ್ಲಿ ಆಗತ್ತ ಅಂತಂದ ಹೇಳಿ ಕ್ವಶನ್ ಕೇಳಿದಾನೆ. ಇಲ್ಲಿ ಬೇಸ್ ಏನೈತಿ? 3:1 ಅಂತಂದೈತೆ. ಇದು 3 ರೂಪದಲ್ಲಿ ಬರ್ಕೋಬೇಕು. 27 ಬರ್ಬೇಕಂದ್ರೆ ಏನ್ ಮಾಡ್ಬೇಕು? 3 3 9, 9 3 27. ಅಂದ್ರ 3ಅನ್ನ ಎಷ್ಟು ಸಾರಿ ಗುಣಿಸ್ಬೇಕು? 1 2 3, 3 ಸಾರಿ ಗುಣಿಸ್ಬೇಕು. ಇದನ್ನ ಹೆಂಗ್ ಬರ್ಕೊಂಡ್ವಿ? 3:3 ಅಂತ ಬರ್ಕೊಂಡ್ವಿ. ಸಿಂಪಲ್. ಇದ್ರ ಮೇಲಿಂದ ಸೈಡ್ ಬರ್ಕೊಡ್ರಿ. 1 6, ಇಲ್ಲೇನೈತಿ 3, ಇದು ಎಕ್ಸ್. ಗುಣಿಸ್ರಿ. ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತು? 6 3 18. 18 ವರ್ಷದಲ್ಲಿ ಏನಂದ್ರೆ 27 ಬಾರಿ ಆಗುತ್ತೆ. ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ಬೇಕಾಗತ್ತ. ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಫಸ್ಟ್ ಪಾರ್ಟ್ ಎಸ್ ಐ ಐತೆ,
ಸೆಕೆಂಡ್ ಪಾರ್ಟು ಸಿ ಐದೈತೆ, ಅದಾದ ನಂತರ ಥರ್ಡ್ ಪಾರ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿ ಕ್ವಶನ್ಸ್ಗಳು ಬರ್ತಾವ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.